ನಾನಿವತ್ತು ಅವಲಕ್ಕಿದು ಬಿಸಿಬೇಳೆ ಭಾತ್ ಮಾಡೋದು ಹೆಂಗಂತ ಹೇಳ್ತೀನಿ ರೀ. ಎಲ್ರಿಗೂ ನಮಸ್ಕಾರ. ನಾನು ಸಂಜೀವ್ ಕುಲಕರ್ಣಿ. ಅವಲಕ್ಕಿ ಬಿಸಿಬೇಳೆ ಭಾತ್ ಇದು ಬೇಕಾಗೋ ಪದಾರ್ಥ ಏನಂತ ಹೇಳ್ತೇನೆ ನೋಡ್ರಿ. ದಪ್ಪನ ಅವಲಕ್ಕಿ ಒಂದು ಅರ್ಧ ಕೆ ಜಿ ತೊಗೊಂಡಿನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಉದ್ದಿನ ಬೇಳೆ, ಕಡಲೆಬೇಳೆ, ಶೇಂಗಾ, ಸ್ವಲ್ಪ ಬೆಲ್ಲ, ಅರಿಶಿನ ಪುಡಿ, ಮಸಾಲೆ ಪುಡಿ ಮತ್ತು ಖಾರ ಪುಡಿ, ಸ್ವಲ್ಪ ಹುಣಸೆಹಣ್ಣು ತೊಗೊಂಡೇನಿ, ಉಪ್ಪು, ಅದ್ರ ಜೊತೆಗೆ ಹಿಂಗ್ರಿ. ಇದ್ರ ಜೊತೆ ತರಕಾರಿ ಆಲ್ಮೋಸ್ಟ್ ಏನು ಬೇಕಾದ್ರೆ ಹಾಕೋಬೋದು. ನಾನು ಕರಿಬೇವು, ಕೊತ್ತಂಬರಿ, ಬೆನ್ನೆಸ, ಆಲೂಗಡ್ಡೆ, ಡಬ್ಬು ಮೆಣಸಿನ್ಕಾಯಿ ಇಷ್ಟು ತರಕಾರಿ ತೊಗೊಂಡೇನಿ. ಇದರ ಬೇಕಾದ್ರೆ ವಟಾಣಿ ಹಾಕ್ಬೋದು, ಗಜ್ಜರಿ, ಕುಂಬಳಕಾಯಿ ಏನು ಬೇಕಾದ್ರೆ ಹಾಕ್ಬೋದು. ಸ್ವಲ್ಪ ಹುಣಸೆಹಣ್ಣು ನೆನೆ ಇಟ್ಟೇನ್ರಿ. ಈ ಅವಲಕ್ಕಿ ಬಿಸಿಬೇಳೆ ಭಾತ್ ಮಾಡೋದು ಹೆಂಗಂತ ಹೇಳ್ತೀನಿ ಬರ್ರಿ. ನೋಡ್ರಿ, ಮೊದಲು ಎಣ್ಣೆ ಹಾಕ್ಕೊಂಡು ಇವೆಲ್ಲ ಪದಾರ್ಥಗಳು ರೆಡಿ ಇಟ್ಕೊಂಡೀನಿ. ಈಗ ಸಾಸಿವೆ ಜೀರಿಗೆ ಹಾಕ್ತೀನಿ. ಈ ಸಾಸಿವೆ ಜೀರಿಗೆ ಹಾಕಿನಲ್ಲ, ಲಾಸ್ಟ್ನು ಕೊನೆಯಲ್ಲಿ ಮತ್ತೆ ಒಗ್ಗರಣೆಯಲ್ಲಿ ಎಲ್ಲ ಪದಾರ್ಥಗಳು ಮತ್ತೆ ಹಾಕ್ತೀನಿ. ಈಗ ಸಾಸಿವೆ ಜೀರಿಗೆ ಹಾಕಿದ್ಮೇಲೆ ಸ್ವಲ್ಪ ಹಿಂಗೆ ಹಾಕ್ತೀನಿ. ನೋಡ್ರಿ, ಬಿಸಿಬೇಳೆ ಭಾತಾಗ ಹಿಂಗೆ ಎಷ್ಟು ಹಾಕ್ತೀರಿ ಅಷ್ಟು ಚಲೋ. ಭಾಳ ಚಲೋ ಫ್ಲೇವರ್ ಬರ್ತದೆ, ಭಾಳ ಚಲೋ ಟೇಸ್ಟ್ ಕೊಡ್ತದ್ರಿ ಇದು. ಈ ಕರಿಬೇವು ಹಾಕ್ತೀನಿ ರೀ. ಈ ಕರಿಬೇವು, ಬೆನ್ನೀಸು, ಆಲೂಗಡ್ಡೆ, ಈ ಡಬ್ಬು ಮೆಣಸಿಗೆ ಎಲ್ಲ ತರಕಾರಿ ಹಾಕಿ ಒಂದು 2 ಮಿನಿಟ್ ಫ್ರೈ ಮಾಡ್ತೀನಿ. ಒಂದು 2 ನಿಮಿಷ ಈ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕ್ರಿ. ಅರಿಶಿನ ಪುಡಿ, ಸ್ವಲ್ಪ ಖಾರ ಪುಡಿ ಹಾಕ್ತೀನಿ, ಸ್ವಲ್ಪ ಮಸಾಲೆ ಪುಡಿ, ಹವೇಜ್ ಪೌಡರ್ನು ಹಾಕ್ಬಹುದು. ಸ್ವಲ್ಪ ಶೇಂಗಾ ಹಾಕ್ತೀನಿ. ಶೇಂಗಾ ನೋಡ್ರಿ, ನೀವು ಯಾವಾಗ ಬೇಕಾದರೂ ಹಾಕ್ಬೋದು. ಎಣ್ಣೆ ಒಳಗೆ ಹಾಕ್ಬೋದು, ನೀರನ್ನ ಹಾಕ್ಬೋದು, ಫ್ರೈ ಮಾಡೋತ್ತಿಗೂ ಹಾಕ್ಬೋದು. ಎಣ್ಣೆ ಜೊತೆ ಈ ಹಸಿ ಬಟಾಣಿ ಇರ್ತಾವಲ್ಲ, ಬಟಾಣಿ ಹಾಕ್ಬೋದು ರೀ. ಎಲ್ಲ ಕಲಸಿ ಒಂದು 2 ನಿಮಿಷ ಮತ್ತೆ ಫ್ರೈ ಮಾಡ್ತೀನಿ ರೀ. ಫ್ರೈ ಆದಮೇಲೆ ನೀರು ಹಾಕ್ತೀನಿ. ನೋಡ್ರಿ, ಇದು ನೀರು ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ. 1 ಗ್ಲಾಸ್ ಅವಲಕ್ಕಿ ಇದ್ರೆ 3 ಗ್ಲಾಸ್ ನೀರು ಹಾಕ್ಬೇಕ್ರಿ. ನೋಡ್ರಿ, ಇದ್ರೆ ಅವಲಕ್ಕಿ ಹಾಕಿ ಮಾಡೋದು ಬರೀ. ಇದ್ರ ಜೊತೆ ಹೆಸರು ಬೇಳೆನೂ ಹಾಕ್ಬೋದು. ಹೆಸರು ಬೇಳೆ ಅವಲಕ್ಕಿ ಎರಡು ಮಿಕ್ಸ್ ಮಾಡಿ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಬರ್ತದೆ ರೀ. ನಾವು ಉಪವಾಸ ಸಲುವಾಗಿ ಮಾಡೀನಿ ಇದು. ಇದಕ್ಕೆ ಹೆಸರು ಬೇಳೆ ಬಳಸಂಗಿಲ್ಲ, ಬರೀ ಅವಲಕ್ಕಿ ಮಾತ್ರ ಹಾಕ್ತೀವಿ. ಈಗ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ. ಆಮೇಲೆ ಸ್ವಲ್ಪ ಟೇಸ್ಟಿಗೆ ಬೆಲ್ಲ ಹಾಕ್ತೀನಿ. ನೋಡ್ರಿ, ಈ ಹುಣಸೆಹಣ್ಣು ಎಲ್ಲಿ ಹಾಕ್ತೀವಿ ಅಲ್ಲಿ ಕಂಪಲ್ಸರಿ ಬೆಲ್ಲ ಹಾಕಬೇಕು. ಎಲ್ಲಿ ನಿಂಬೆ ಹಣ್ಣು ಇರುತ್ತದ ಅಲ್ಲಿ ಸಕ್ಕರೆ ಹಾಕಬೇಕು. ನಾ ಹುಣಸೆಹಣ್ಣು ಯೂಸ್ ಮಾಡ್ಲಿಕತ್ತೀನಿ, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿನ್ರಿ. ಹುಣಸೆ ಹಣ್ಣಿನ ರಸ ಹಾಕ್ತೀನಿ. ಈಗೆಲ್ಲ ಹುಣಸೆಹಣ್ಣು ರಸ ಹಾಕಿ ಇದು ತೊಳ್ಕೊಂಡದ ಅವಲಕ್ಕಿ ಇದರ ಮಿಕ್ಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಕುದಿಸ್ಬೇಕು. ಸ್ವಲ್ಪ ಗಟ್ಟಿ ಆಗೋ ತನಕ ಕುದಿಸ್ಬೇಕು. ಈ ಪದಾರ್ಥ ಅವಲಕ್ಕಿ ಬಿಸಿಬೇಳೆ ಭಾತು ರೆಡಿ ಆಯಿತು. ಇದು ತೆಗೆದು ಸೈಡಲ್ಲಿ ಇಡ್ತೀನಿ. ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ತೀನಿ. ಸಾಸಿವೆ ಜೀರಿಗೆ ಹಾಕ್ತೀನಿ ಮೊದಲು, ಆಮೇಲೆ ಉದ್ದಿನ ಬೇಳೆ, ಕಡಲೆಬೇಳೆ, ಶೇಂಗಾ, ಕರಿಬೇವು,
ಮತ್ತೆ ಸ್ವಲ್ಪ ಹಿಂಗೆ ಹಾಕ್ತೀನಿ ರೀ. ಅದ್ರಾಗ ಹಿಂಗೆ ಹಾಕಿದ್ದ ನೋಡ್ರಿ, ಹೇಳಿಲ್ಲ ಈ ಬಿಸಿಬೇಳೆ ಬಾತಿಗೆ ಹಿಂಗೆ ಎಷ್ಟು ಹಾಕ್ತೀರ ಅಷ್ಟು ಟೇಸ್ಟ್ ಕೊಡ್ತದ, ಫ್ಲೇವರ್ ಬರ್ತದ. ಇದಕ್ಕೆ ಸ್ವಲ್ಪ ಬಿಸಿಬೇಳೆ ಬಾತಕ್ಕೆ ಎಣ್ಣೆನೂ ಸ್ವಲ್ಪ ಜಾಸ್ತಿ ಬೇಕಾಗ್ತದ. ಸ್ವಲ್ಪ ಒಣಮೆಣಸಿನ್ಕಾಯಿ, ಈ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಕೆಂಪಾಗೋಣ ಒಗ್ಗರಣೆ ಹಾಕಿಬಿಡ್ತೀನಿ. ಅವಲಕ್ಕಿ ಬಿಸಿಬೇಳೆ ಬಾತ್ ರೆಡಿ. ನೋಡ್ರಿ, ಅವಲಕ್ಕಿ ಭಾತ ಉಪವಾಸ ಇದ್ರೂ ತಿನ್ಬಹುದು. ಚಲೋ ಹೊಟ್ಟೆ ತುಂಬ್ತದೆ ಇದರಲ್ಲಿ. ಹೆಲ್ದಿ ಫುಡ್. ಏನೇ ತಿನ್ರಿ, ಮನೆಯಲ್ಲಿ ತಿನ್ರಿ, ಹೆಲ್ದಿ ಫುಡ್. ಆರೋಗ್ಯದಿಂದಿರಿ, ಆರೋಗ್ಯವಂತ ಆಹಾರ ತಿನ್ರಿ, ಆರೋಗ್ಯದಾಯಕ ಆಹಾರ ತಿನ್ರಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ, ಕಾಮೆಂಟ್ಸ್ ಮಾಡಿರಿ. ಈ ಪದಾರ್ಥದ ಬಗ್ಗೆ ಏನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ಸ್ ಮಾಡಿ, ರಿಪ್ಲೈ ಮಾಡ್ತೀನಿ. ಧನ್ಯವಾದಗಳು.